ಕಾಂಗ್ರೆಸ್ ಪಕ್ಷ 139ನೇ ವರ್ಷ ಸಂಭ್ರಮವನ್ನು ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇಲ್ಲಿ ಸೇರ್ತಂತ ಎಲ್ಲ ನಮ್ಮ ನಾಯಕರಿಗೆ, ಕಾರ್ಯಕರ್ತರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ಸೇವಾದಳದವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು. ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ಕಾರ್ಯಕರ್ತರ ಏನು ಒಂದು ಸಂಭ್ರಮ, ಕಾರ್ಯಕರ್ತರ ಹೆಸರು, ಗೌರವ ಅದು ಶಾಶ್ವತವಾಗಿ ಉಳಿತದೆ. ನಾವೆಷ್ಟೇ ನಾಯಕರಾದರೂ ಕೂಡ ಕೊನೆಗೆ ನಾವು ಕಾರ್ಯಕರ್ತರೆ. ಇದನ್ನು ನಾನು ಮನಗೊಂಡು ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. 139 ವರ್ಷದ ಹಿಂದೆ ಪ್ರಾರಂಭ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಂಥ ಇತಿಹಾಸ, ಈ ದೇಶಕ್ಕೆ ತಂದಂಥ ಬದಲಾವಣೆ, ಈ ದೇಶಕ್ಕೆ ಕೊಟ್ಟಂಥ ಪ್ರಜಾಪ್ರಭುತ್ವ, ಈ ದೇಶಕ್ಕೆ ತಂದಂಥ ಅಭಿವೃದ್ಧಿ ನಾವು ಇವತ್ತು ಮೆಲುಕು ಹಾಕುವಂಥ ಒಂದು ದೊಡ್ಡ ಇತಿಹಾಸ ಪುಟದಲ್ಲಿ ನಾವೆಲ್ಲ ಹೆಜ್ಜೆ ಇಡ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ನಾಗ್ಪುರದಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಭ್ರಮವನ್ನು ಹಮ್ಮಿಕೊಂಡಿದೆ. ಎಲ್ಲ ಶಾಸಕರಿಗೆ, ಸಂಸತ್ ಸದಸ್ಯರಿಗೆ, ನಾಯಕರಿಗೂ ಕೂಡ ಅಲ್ಲಿ ಆಹ್ವಾನಿಸಿದ್ದಾರೆ. ನಾನು ಆ ಕಾರ್ಯಕ್ರಮಕ್ಕೆ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಇದನ್ನು ಫ್ಲಾಗ್ ಹಾಸ್ಟ್ ಮಾಡಿ ಹೊರಡೋನಿದೆ. ಮುಖ್ಯಮಂತ್ರಿಗಳು ನಾನು ಇಲ್ಲೇ ಉಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿದ್ರು. 11 ಗಂಟೆಗೆ ಅವರು ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಧ್ವಜ ಹಾರಿಸ್ಬಿಟ್ಟು ತಮ್ಮ ಹತ್ರ ಕೆಲವು ವಿಚಾರಗಳನ್ನ ತಿಳಿಸಿ ನಾನು ಮುಂದಕ್ಕೆ ಹೊರಡ್ತೀನಿ. ಮುಖ್ಯದ್ದು ಬಂದು 11 ಗಂಟೆಗೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ. ತಾವೆಲ್ಲ ಇಲ್ಲಿ ಭಾಳ ಶಾಂತ ರೀತಿಯಿಂದ ಸಹಕರಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಇಡೀ ದೇಶ ಭಾಳ ಕಷ್ಟ ಕಾಲದಲ್ಲಿ ಇದೆ. ಈ ಕಷ್ಟ ಕಾಲದಲ್ಲಿ ಎದುರಿಸಿ ಮತ್ತೆ ಈ ದೇಶಕ್ಕೆ ಶಕ್ತಿ ತುಂಬಬೇಕು, ಪ್ರಜಾಪ್ರಭುತ್ವ ಉಳಿಸಬೇಕು, ಸಂವಿಧಾನ ಉಳಿಸಬೇಕು, ಬದುಕಿನ ಹಾದಿಯಲ್ಲಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಪ್ರಯತ್ನಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ನ್ಯಾಯಬದ್ಧವಾದಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ದೇಶಕ್ಕೆ ಎಲ್ಲರೂ ಕೂಡ ಶಕ್ತಿ ಇವತ್ತು ತುಂಬಿದ್ದೇವೆ. ಪಕ್ಷ ಭೇದ ಮರೆತು ಕೆಲವರೆಲ್ಲ ಮಾತಾಡ್ತಾ ಇರ್ಬೋದು. ಆದರೆ ಇವತ್ತು ಎಲ್ಲರೂ ಕೂಡ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಯಾರಪ್ಪ ಅಂತ ಅಂದರೆ, ಯಾರಿಗೆ ಧ್ವನಿ ಕೊಟ್ಟದ್ದು ಯಾರು, ಯಾರಿಗೆ ವಿದ್ಯಾಭ್ಯಾಸ ಕೊಟ್ಟದ್ದು ಯಾರು, ಯಾರು ಅಣೆಕಟ್ಟುಗಳನ್ನು ಕಟ್ಟಿದ್ದು ಯಾರು, ಯಾರು ಅಭಿವೃದ್ಧಿಶೀಲ ರಾಷ್ಟ್ರವನ್ನಂತೇಳಿ ಮಾಡಿದ್ದು ಅಂತಂದರೆ ಇದು ನಮ್ಮ ಪಕ್ಷ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಭಾಳ ಸಂತೋಷ ಆಗ್ತದೆ. ನಮ್ಮ ನಾಯಕರುಗಳು ಪಂಡಿತ್ ಜವಾಹರ್ಲಾಲ್ ನೆಹರೂರಿಂದ, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು, ಎಲ್ಲರೂ ಕೂಡ ನಾಯಕರುಗಳು ಇವತ್ತು ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಎಲ್ಲ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಎಲ್ಲ ಕೂಡ ಒಂದಲ್ಲ ಒಂದು ರೀತಿ ತ್ಯಾಗವನ್ನು ಮಾಡಿಕೊಂಡು ಗಾಂಧಿ ಕುಟುಂಬ ಇವತ್ತು ಈ ದೇಶವನ್ನು ಉಳಿಸ್ಕೊಂಡು ಇವತ್ತು ಬಂದಿದೆ. ಸಾವಿರಾರು ಜನ ನಾಯಕರುಗಳು ಇವತ್ತು ಈ ದೇಶಕ್ಕೆ ತಮ್ಮ ಪ್ರಾಣ ಕೂಡ ತ್ಯಾಗವನ್ನು ಮಾಡಿದ್ದಾರೆ, ಅಧಿಕಾರ ತ್ಯಾಗವನ್ನು ಮಾಡಿದ್ದಾರೆ. ಇದೆಲ್ಲ ಬಹುಶಃ ತಾವೆಲ್ಲ ಅರ್ಥಕೊಂಡಿದ್ದೀರಿ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ನೀವೆಲ್ಲ ಭಾಳ ಕಷ್ಟಪಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದೀರಿ. ನಾವು ಏನು ಜನರಿಗೆ ಮಾತನ್ನು ಕೊಟ್ಟಿದ್ದೋ, ನುಡಿದಂತೆ ನಡಿತೀವಿ ಅಂತ ಹೇಳಿದ್ದೋ, ಕಷ್ಟ ಆರ್ಥಿಕ ಪರಿಸ್ಥಿತಿ ಸುಮಾರು 60,000 ಕೋಟಿ ರೂಪಾಯಿ ಇವತ್ತು ಜನರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಹೋಗೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಆಗುವಂತಹ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ನಮ್ಮ ಶಾಸಕರುಗಳಿಗೆ ಇವತ್ತು ಅವರಿಗೆಲ್ಲ ಶಕ್ತಿ ತುಂಬುವಂಥ ಕೆಲಸ, ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ, ಇದೆಲ್ಲ ಕೂಡ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಹಣ ದುಬಾರ, ಇವತ್ತು ನಿರುದ್ಯೋಗ, ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ ನಾವು 5 ಗ್ಯಾರಂಟಿಗಳನ್ನು ನಾವೆಲ್ಲ ಕೊಟ್ಟಿದ್ದೆ. 5 ಗ್ಯಾರಂಟಿಗಳನ್ನು ಕೊಟ್ಟು ಘೋಷಣೆ ಮಾಡಿದ್ದೆ. ಆ 5 ಗ್ಯಾರಂಟಿ ನಮ್ಮ ಹಸ್ತದಲ್ಲಿರೋಂಥ ಬೆರಳು ಇದ್ದಂಗೆ. ನಾನು ಇದನ್ನು ಯೋಚನೆ ಮಾಡಿ ಪಕ್ಷದ ಅಧ್ಯಕ್ಷನಾಗಿ ತೀರ್ಮಾನ ಮಾಡಿದಾಗ 5 ಗ್ಯಾರಂಟಿ ಇರಬೇಕು ಅಂತ. 5 ಗ್ಯಾರಂಟಿ ಸೇರಿ ಕೈ, ನಮ್ಮ 5 ಬೆರಳು ಸೇರಿ ಕೈ ಹೆಂಗೆ ಮುಷ್ಟಿ ಆಯಿತು ಅಂತೇಳಿ ಮೊನ್ನೆ ನಾನು ಕೊನೆಯ ದಿನ ಯುವ ನಿಧಿಯಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದೆ. ಹಂಗೆ 5 ಗ್ಯಾರಂಟಿ ಸೇರಿ ನಮ್ಮ ಕೈ ಕೂಡ ಮುಷ್ಟಿ ಹೆಂಗೆ ಕೈ ಆಯಿತು, ನಮ್ಮ ಪಕ್ಷ ಕಾಂಗ್ರೆಸ್ ಕೂಡ ಅಷ್ಟೇ ಇವತ್ತು ಬಲಿಷ್ಠವಾಗಿ ಇವತ್ತು ಬೆಳೀತಾ ಇದೆ. ನಾನು ಬೇರೆ ಪಾರ್ಟಿಯವ್ರ ಬಗ್ಗೆ ಮಾತಾಡೋದು ಈಗ ಸೂಕ್ತ ಅಲ್ಲ. ನಿಮ್ಗೆ ನಾನು ಹೇಳೋದಷ್ಟೇ, ನಮ್ಮ ಕಾರ್ಯಕರ್ತರು ನಾವು 10ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಅಂದರೆ
ಶಾಸಕರು ಪದಾಧಿಕಾರಿಗಳು ಮತ್ತು ಸಮಾವೇಶವನ್ನು ಇಲ್ಲೊಂದು ಮೀಟಿಂಗನ್ನು ಕಾಂಗ್ರೆಸ್ ಕಚೇರಿಯಲ್ಲೇ ಮುಖ್ಯಮಂತ್ರಿಗಳು ನಾನು ಮತ್ತು ನಮ್ಮ ದೆಹಲಿ ಇರುವಂಥ ಪದಾಧಿಕಾರಿಗಳು ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಆವತ್ತು ನಾವೆಲ್ಲ ಕೂತ್ಕೊಂಡು ಈ ಲೋಕಸಭಾ ಎಲೆಕ್ಷನ್ಗೆ ಯಾವ ದಿಕ್ಕಿನಲ್ಲಿ ನಾವು ತೆಗೆದುಕೊಳ್ಳಬೇಕು, ಯಾವ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸಿದ್ದೇವೆ ಅದನ್ನು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಿಮಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಡ್ತೇವೆ. ಆ ಸಂದರ್ಭದಲ್ಲಿ ತಾವೆಲ್ಲ ಕಾರ್ಯಕರ್ತರು ನೀವು ಯಾವುದು ಕೂಡ ಯೋಚನೆ ಮಾಡದೆ ನೀವು ಮನೆಗೆ ಹೋಗಿ ಜನರಿಗೆ ಮುಟ್ಟಿಸ್ಬೇಕು. ಈಗ ನೋಡಿ BJPಯವರು RSS ಮುಖಾಂತರ ಇವತ್ತು ಅವ್ರಿಗೂ ಈ ರಾಮ ಮಂದಿರಕ್ಕೂ ಏನು ಸಂಬಂಧ ಏನಿಲ್ಲ, ಆದರೆ RSS ಅವ್ರನ್ನ ಮನೆಗೆ ಕಳಿಸಿಸ್ಬಿಟ್ಟು ಅಕ್ಷತೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಮನೆಗೆ ಇಲ್ಲಿಂದನೇ ನೀವು ಅಕ್ಷತೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಅಂದರೆ ಅವರು ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡಬೇಕು. ನಾವು ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ तव शुभ नामे जाहे तव शुभाशिष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे आजाद हिंद जिंदाबाद वंदे नरा वंदे मातरम. ನಾನು ಓದ್ತಾ ಇದ್ದೇನೆ. ತಾವೆಲ್ಲ ಎಲ್ಲರ ಕೈ ಮುಂದೆ ಚಾಚಿ ನೀವು ಕೂಡ ನೀವು ಸುಧಾ ಅಧ್ಯಕ್ಷರು ಹೇಳ್ತಾ ರೀತಿಯಲ್ಲಿ ನೀವು ಹೇಳಬೇಕು. ಪ್ರತಿಜ್ಞೆ ಸ್ವೀಕಾರ ಮಾಡಿ. ಕಾಂಗ್ರೆಸ್ ಸೇವಾದಳದ ಸ್ವಯಂ ಸೇವಾ ಸಂಸ್ಥೆಯ ಸೇವಕರಾದಂಥ ನಾವು ಕಾಂಗ್ರೆಸ್ ಸೇವಾದಳದ ಸ್ವಯಂ ಸೇವಕರಾದ ನಾವು ಕಾಂಗ್ರೆಸ್ ಸಂಸ್ಥೆಯ ಧ್ಯೇಯ ಆದೇಶಗಳಿಗೋಸ್ಕರ ಕಾಂಗ್ರೆಸ್ ಸೇವಾದಳದ ಮೂಲಕ ನಮ್ಮ ದೇಶಕ್ಕೆ ಮತ್ತು ದೇಶದ ಜನರಿಗೆ ನಮ್ಮ ಶಕ್ತಿ ಸಾನಾರ ಸೇವೆಯನ್ನು ಸಲ್ಲುತ್ತೇವೆಂದು ಪ್ರಮಾಣ ಮಾಡುತ್ತೇವೆ. ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಯಾವುದೇ ಭೇದ ರಾಜಕೀಯ ಆಸೆ ಆಮಿಷಗಳಿಗೆ ಒಳಗಾಗದೆ ಸಾಮಾಜಿಕ ಪೀಳಿಗೆಗಳಿಂದ ದೂರವಿದ್ದು ಪ್ರಾಮಾಣಿಕತೆ ಚಾರಿತ್ರ್ಯ ಧಕ್ಕೆಗೆ ಬರದ ರೀತಿಯಲ್ಲಿ ಜಾತಿ ಧರ್ಮದ ಮೇಲು ಕೀಳು ಹಾಗೂ ಯಾವುದೇ ಕಲಹ ಬಾರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇವೆಂದು ಹಾಗೂ ಶಾರೀರಿಕವಾಗಿ ಸಬಲನಾಗಿಯೂ ಬೌದ್ಧಿಕನಾಗಿಯೂ ಸಚೇತಕನಾಗಿಯೂ ಮಾನಸಿಕವಾಗಿ ಪವಿತ್ರವಾಗಿಯೂ ಉಳಿಯುವುದು ಕಾಂಗ್ರೆಸ್ ಸೇವಕರಾದ ನಮ್ಮ ಕರ್ತವ್ಯ. ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಬಂಧುಗಳೇ,